ಹಾಯ್ ಹಲೋ ಗೈಸ್, ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಡೇನ ಕಂಟಿನ್ಯೂ ಮಾಡ್ತೀನಿ. ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಏನೋ ಬೆಳಿದಿದ್ದಂಗೆ ಐತೆ. ಅಮ್ಮ ಇದೆಲ್ಲ ಬೆಳ್ಳಿದ ಹಾಂ ಮಾರಿದ್ರೆ ತಗೊಂತಾರ ಯಾರಾದ್ರು? ಅದೆಲ್ಲ ಈ ಚಿನ್ನದ ಅಂಗಡಿಯವ್ರು ಕೊಟ್ರೆ ತಗೊಂತಾರ ಯಾರಾದ್ರು? ಎಷ್ಟು ರೂಪಾಯಿ ಕೊಡ್ತಾರೆ? ಹೋಗಿ ಅಡ ಇಕ್ಬಿಡು. ಏನ್ ಪೂಜೆ ಮಾಡ್ಬೇಕು? ಇಲ್ಲೆಲ್ಲ ಎಲ್ಲ ಬಡವರು ಒಂದು ಕಲ್ಲಿಗೂ ಪೂಜೆ ಮಾಡ್ತಾರೆ, ಒಂದು ಕಲ್ಲಿಗೆ ಪೂಜೆ ಮಾಡು ಸಾಕು. क्या बात है सर, क्या बात है सर, क्या बात, ये बात है. अरे ದೇವ್ರ ಸಾಮಾನ್ಯ ಮಾ, ಒಂದು ಕಲ್ಲಿಕ್ಕಿದ್ರು ದೇವ್ರೇ. ಅದು ಹೆಸರಿಗಷ್ಟೇ, ದೇವ್ರು ಅನ್ನೋದು ಮನ್ಸಲ್ಲಿ ಇರ್ಬೇಕು. ಸೊ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಬಂದಿದ್ದೀನಿ. ಯಾರಾದರೂ ಸಿಗ್ತಾರ ನೋಡೋಣ ಬನ್ನಿ. ಇದೇನಾ ವಾಪಸ್ ಬಂದ್ಬಿಟ್ಟಿದ್ಯಲ್ಲ ಹಿಂದಿ ಪಿಳ್ಳೆ? ಬ್ಯಾಕ್ ಟು ಜಾಬಾ? ರೀ ಎಂಟ್ರಿ ಕೊಟ್ಟಿದ್ಯಾ ಜಾಬ್ಗೆ? ಎಲ್ಲಿ ಆಂಟಿ? ಅಜಿತ್ನ ಹಸ್ಗೂ ಹೋಗಿಲ್ಲ ಇವತ್ತವನು? ಹೌದೇನಾ? ಸೊ ಗೈಸ್, ಇವನು ರೀ ಎಂಟ್ರಿ ಕೊಟ್ಬಿಟ್ಟವನೆ ಜಾಬ್ಗೆ. ಬನ್ನಿ ಇವಾಗ ಚಿನ್ನಗೆ ಫೋನ್ ಮಾಡೋಣ. ನನಗೆ ಆಲ್ರೆಡಿ ಬೋರ್ ಆಗ್ತಿದೆ. ಫೋನ್ ಮಾಡೋಣ ಇರ್ರಿ. ಎಲ್ಲ ಅವನದು ಕೆಲ್ಸಕ್ಕೆ ಹೋಗಿದ್ರೆ ಬರಲ್ಲ ಅವನು. ಎಲ್ಲ ಎಲ್ಲಿದ್ಯಾ? ಬಾ, ಶೆಡ್ ಹತ್ರ ಇದ್ದೀನಿ. ಅಜಿತ್ನವ್ರದ್ದು ನಾನು ಇನ್ನೊಂದು 3 ಅವರೇ. ಬಾ. ಸೊ ಓಕೆ, ಬರ್ತಾ ಇದ್ದಾನಂತೆ, ವೆಯ್ಟ್ ಮಾಡಿ. ನೋಡಿ ಗೈಸ್, ಪಾಪ ಎಸುಗಳು ಎಷ್ಟು ತಿಂಗಳದ ಇದು? ಎಷ್ಟು ತಿಂಗಳು? ಹಾಂ, 1 ವರ್ಷದ ಆಗಿಲ್ಲ ಅಲ್ಲ? ಒಂದು 6 ತಿಂಗಳದ. ಎಷ್ಟು ನೋಡೋಕೆ ಎಷ್ಟು ಚೆನ್ನಾಗಿದೆ. ಯಾವುದು ಗಂಡದು ಹೆಣ್ಣದು ಇದರಲ್ಲಿ? 2 ಹೆಣ್ಣುವೇನಾ? ಸೊ ಗೈಸ್, ಚಿನ್ನು ಬಂದ್ಬಿಟ್ಟ ನೋಡಿ. ಓಯ್, ಎಲ್ಕೋಣ? ಗೋವಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಕ್ಕಯ್ಯಮ್ಮನ್ ಬೆಟ್ಟ ವಂಡರ್ಲಾ ಸ್ಟಾರ್ಟ್ ಮಾಡೋ. ನೋಡಿ ಫ್ರೆಂಡ್ಸ್, ಅವನು ಐಫೋನ್ ತಗೊಂಡು ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಸೊ ರೈಟ್, ಶುರು ಆಯ್ತು ನಮ್ಮ ಆಟೋ ಪಯಣ. ಬನ್ನಿ ಹೋಗೋಣ. ನೋಡಿ ನಮ್ಮ ಜೊತೆ ಯಾರು ಬಂದಿದ್ದಾರೆ? ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗ ಅವನೇ. ಏನಾ ನಿನ್ನ ಹೆಸರು? ನಿತಿನ್. ನಿತಿನ್. ನಮ್ಮಿಬ್ಬರ ಜೊತೆ ಇವನೊಬ್ಬ ಸೇರ್ಕೊಂಡವನು ಹಾಳಾಗಕ್ಕೆ. ಅಲಕ್ಷಣ ಎಕ್ಸ್ಲೇಟ್ರ ಮುಂದೆ ನಂತ ಇರೋ ನಂತ ಇರೋ ಅಷ್ಟೇ. ಅದೇ ಹಂಗನ್ಬೇಡ, ಸ್ವಲ್ಪ ಲೈಟ್ ಆಗನೋ, ಇಲ್ಲಾಂದ್ರೆ ಆಫ್ ಆಗೋಗ್ಬಿಡ್ತದೆ. ಹಂಗಂತ ಇರು, ತಿರ್ಗಾ ಬಿಟ್ಟಿ ಅಂತ ಇರು. ಈ ನನ್ನ ಮಗ ಈ ಜಾಗಕ್ಕೆ ಹುಚ್ಚೆ ಒಯ್ಯಕ್ಕೆ ಕರ್ಕೊಬಂದವನೇ ಅಲ್ವ ಅಪ್ಪ ನನ್ನ ಮಗ. ಇವಂದೆಲ್ಲ ಇಂಥ ಕಿತಾಪತಿ ಜಾಡ್ಸ್ಗಳೇನೆ. ಇಲ್ಲಿಂದ ಹುಚ್ಚೆ ಒಯ್ಯೋದಕ್ಕೋಸ್ಕರ ಆಟೋದಲ್ಲೇ ಬರ್ತಾನೆ ನೋಡಿ, ಎಂತ ನನ್ನ ಮಗ ಇವನು. ಸೊ ಬನ್ನಿ. ಸೊ ಗೈಸ್, ಇವಾಗ ನಾವು ಬಂದಿದ್ದೀವಿ ಆಟೋ ರಿಪೇರಿ ಮಾಡ್ಸೋಕ್ಕೆ. ಆಟೋ ಏನಾಗಿದೆ ಅಂತ ಗೊತ್ತಿಲ್ಲ, ಬನ್ನಿ ಹೋಗಿ ಕೇಳೋಣ ಏನಾಗಿದೆ ಆಟೋಗೆ ಅಂತ. ಏನಾಗೈತೆ ಶಿನ? ಇಷ್ಟಿಷ್ಟು ಇಂಗ್ಲೀಷಾಗಿ ಮಾಡ್ತಾ ಇದ್ರ, ಏನಾಗೈತೆ ಅಂತ ಬಂದು ಕೇಳ್ತಾ ಇದೆಯಾ?
ಹೇಳು. ಸೊ ಗೈಸ್ ಅವನು ಆಟೋ ರೆಡಿ ಮಾಡಿಸ್ತಾನೆ ಅವನೇ. ಇನ್ನು ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ, ತಲೆ ನೋಯ್ತೈತೆ. ಸೊ ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಅವ್ನು ಆಟೋ ರೆಡಿ ಮಾಡಿಸ್ಕೊಂಬರ್ಲಿ, ಹೋಗೋಣ. ಆಲ್ರೆಡಿ ಬಂದು 1 hour ಆಯಿತು, ಇನ್ನೂ ಏನು ರೆಡಿ ಮಾಡ್ತಾನೆ ಇದ್ದಾರೆ. ಸೊ ಬನ್ನಿ ಅವ್ನು ರೆಡಿ ಮಾಡಿಸ್ಕೊಂಬರ್ಲಿ. ಸೊ ಗೈಸ್ ಇವನು ಆಟೋ ರೆಡಿ ಮಾಡಿಸಿದ್ದಾಯಿತು. ಎಲ್ಲ ಒಂದು 500 ರೂಪಾಯಿ ಖರ್ಚಾಗಿದೆ. ತಿರ್ಗಾ ಒಂದು ಎಷ್ಟು ಕೊಟ್ಟ, ಒಂದು ಐಟಮ್ಸ್ಗೆಲ್ಲ ಒಂದು 150 ರೂಪಾಯಿ ಶೆಲ್ಫು ಎಲ್ಲ ಹಾಕ್ಸಿದ್ದಾನೆ. ಸೊ ಇವಾಗ ಇಲ್ಲಿಂದ 150 ರೂಪಾಯಿ. 150 350 ಅಂದರೆ ಲೇಬರ್ ಚಾರ್ಜ್ 350 ಕೊಟ್ಟ. ಸೊ ಓಕೆ, ಇವಾಗ ಮನೆ ಹೋಗ್ಬಿಟ್ಟು ತಲೆ ನೋಯ್ತಾ ಇದೆ. ಯಾವುದಕ್ಕೂ ಫೋನ್ ಹಿಡಿದು ಎಷ್ಟು ವೀಡಿಯೋ ಮಾಡಲಿ, ಅದಕ್ಕೆ ತಲೆ ನೋಯ್ತಾ ಇರೋದು. ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ, ಇಲ್ಲ ಅಂದರೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಟ್ಟಲ್ಲಿ ಇವಾಗ ಸ್ವಲ್ಪ ಹೊತ್ತು ಗ್ಯಾಪ್ ಕೊಡ್ತಾ ಇದ್ದೀನಿ. ಗೈಸ್ ಇವಾಗ ಚಿನ್ನು ನನ್ನ ಮನೆ ಹತ್ರ ಬಿಟ್ಬಿಟ್ಟು ಹೋಗಿದ್ದಾನೆ. ಮುರಳಿ ಅಣ್ಣ ಫೋನ್ ಮಾಡಿದ್ರು ಅಂತ, ತಿರ್ಗಾ ಬರ್ತೀನಿ ಇಲ್ಲೇ ಇರೋ ಅಂತ ಹೇಳಿದ್ದಾನೆ. ನೋಡೋಣ ಅವ್ನು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ರೀಲ್ಸ್ ನೋಡ್ತಾ ಒಂದು ಯಾವುದಪ್ಪ ಅದು ಯಾವುದೋ DGPದು ಏನಪ್ಪ ಅದು ಏನು ಅವರೆಲ್ಲ ದುಡ್ಡು ನೋಡಿ ಕೆಟ್ಟವ್ರು ಆಗ್ತಾರೋ ಇಲ್ಲ ಕೆಟ್ಟವ್ರ ಹತ್ರನೇ ದುಡ್ಡು ಇರುತ್ತೋ ಗೊತ್ತಾಗಲ್ಲ. ವಿಡಿಯೋ ನೋಡಿದ್ರೆ ಇಲ್ಲ ಅದು ಎಡಿಟು ಅಂತ ಹೇಳ್ತಾರೆ ಅವರು. ಯಾವುದೋ ಇಂಟರ್ವ್ಯೂಲಿ ಕೇಳಿದ್ದು ನೋಡಿದ್ರೆ ಏನು ಇಷ್ಟರ ಮಟ್ಟಿಗೆ ಇದೆಲ್ಲ ಆಗೋದು ಸರಿ ಅಲ್ಲ ಅಂತ ಅನಿಸುತ್ತೆ. ಇದೇನಿದು ಬ್ಲರ್ರಾಗಿ ಬರ್ತಾ ಇದೆಯಲ್ಲ? ಇಲ್ಲ ಕರೆಕ್ಟಾಗಿ ಬರ್ತಾಯಿದೆ. ಏನು 4 ಅಕ್ಷರ ಓದಿ ದೊಡ್ಡ ಮನುಷ್ಯ ಆಗೋದ್ರೆ ಎಲ್ಲ ಈ ಥರನೇ ಆಗೋಂಗಿದ್ರೆ ತುಂಬ ಇದನ್ನೆಲ್ಲ ಎತ್ತಿ ತೋರಿಸ್ತಾ ಇದ್ರೆ ಇನ್ನೂ ದುಡ್ಡಿರೋರಿಗೆ ತಪ್ಪು ಮಾಡೋದಕ್ಕೆ ಧೈರ್ಯ ಬರುತ್ತೆ. ಈ ಥರದನ್ನೆಲ್ಲ ಎಷ್ಟು ದೊಡ್ಡದಾಗಿ ವೈರಲ್ ಆಗುತ್ತೋ ಅಷ್ಟೇ 10ರಷ್ಟು ಅವ್ರಿಗೆ ಶಿಕ್ಷೆ ಆಗೋದನ್ನು ಕೂಡ ವೈರಲ್ ಆಗಬೇಕು. ಅದನ್ನು ಬಿಟ್ಬಿಟ್ಟು ಅವ್ರು ಮಾಡಿರೋ ತಪ್ಪನ್ನೇ ತುಂಬ ಹೈಲೈಟಾಗಿ ತೋರಿಸ್ತಾ ಇದ್ರೆ ದುಡ್ಡಿರೋನಿಗೆ ಇನ್ನೂ ಅದು ಒಂದು ಪ್ರಚೋದನೆ ಕೊಟ್ಟಂಗಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇವಾಗ ಅವ್ನು ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಗೈಸ್ ಚಿನ್ನು ಬಂದ್ಬಿಟ್ಟು ತಿರ್ಗಾ ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಎಲ್ಲಿ ಗೊತ್ತಾ, ಮುರಳಿ ಅಣ್ಣ ಮಗನ ಸ್ಕೂಲ್ ಬಿಟ್ಟಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಸೀದಾ ಮನೆ ಹತ್ರ ಬಿಟ್ಬಿಟ್ಟು. ಸೊ ಗೈಸ್ ಇವಾಗ ಆಟೋದಲ್ಲಿ ಓಡಾಡಿ ಇವಾಗ TTಲಿ ಓಡಾಡೋಣ ಬನ್ನಿ. ಇವಾಗ TT ತಗೊಂಡೋಗ್ತಾ ಇದ್ದೀವಿ. TTಲಿ ತಿರ್ಗೋದಕ್ಕೆ. ಏನೋ ಇದು ಗೇರ್ ಹಾಕೋದು ಹಿಂಗೈತೆ. ಏನ್ರ ಇದೆ ಇನ್ನು ಹಿಂದೆ ಎಲ್ಲ ತೋರಿಸು. ಏನೋ ಒಳ್ಳೊಳ್ಳೆ ಡಿಸೈನ್ ಐತಲ್ಲ TTದಾಗ. ಎಷ್ಟು ಜನ ಕೆಪಾಸಿಟಿ ಇರೋದು? ಎಷ್ಟು ಜನ ಕೆಪಾಸಿಟಿ ಐತೆ? 13. ಹೌದಾ? ನೋಡಿ ಗೈಸ್, ಯಾರನ್ನ ಒನ್ ಡೇ ಟ್ರಿಪ್ಪು ಇಲ್ಲ ಲಾಂಗ್ ಟ್ರಿಪ್ ಹೋಗಂಗಿದ್ರೆ ನೋಡಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕಮೆಂಟಲ್ಲಿ ನಂಬರ್ ಅಂತ ಹಾಕ್ತೀನಿ. TT ಫುಲ್ ಸರ್ವಿಸು, ಫುಲ್ಲು AC ಎಲ್ಲ ಇದೆ ಅಲ್ಲ? ಒಳ್ಳೆ ಲೈಟಿಂಗ್ ಇದೆ. ನನ್ನ ಫೋನ್ ಚಾರ್ಜಿಂಗ್ ಇಲ್ಲ. ಐಫೋನ್ ಹಾಕಕ್ಕಲ್ಲ, ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ಹೋಗೋಣ. TT ತಗೊಂಡು ಎಲ್ಲಿ ವಾಷಿಂಗ್ ಹೋಗ್ತಾ ಇರೋದು? ಎಲ್ಲಿ ವಾಷಿಂಗ್ ಕೊಡೋದು? ಕಣ್ಣೂರ್ ಹತ್ರ ಅಂತೆ. ಬನ್ನಿ ಹೋಗೋಣ. ಸೊ ಗೈಸ್, ನಮ್ಮ ಚಿನ್ನಗೆ ಎಷ್ಟು ದೊಡ್ಡ ಒಳ್ಳೆ ಮನಸ್ಸು ಅಂದ್ರೆ ನೋಡಿ, ಪಾಪ ಯಾರೋ ರೋಡಲ್ಲಿ ನಿಂತಿರೋ ಹುಡುಗನ ಡ್ರಾಪ್ ಕೊಡೋದಕ್ಕೋಸ್ಕರ ಹಿಂದ್ಗಡೆ ಎಷ್ಟೇ ಟ್ರಾಫಿಕ್ ಜಾಮ್ ಆದ್ರೂ ಪರವಾಗಿಲ್ಲ ಅಂತ ನಿಲ್ಸಿ ಹತ್ಸ್ಕೊಂಡಿದ್ದಾನೆ. ಏನಪ್ಪ ನಿನ್ನ ಹೆಸರು? ಅವೇಶ್. ಏನು ಓದ್ತಾ ಇರೋದು? ಎಷ್ಟನೇ ಕ್ಲಾಸು? ಕನ್ನಡದವರು ನೀವು? ಕನ್ನಡ ಬರುತ್ತಾ? ಯಾವ ಊರು? इधर बेलौली से पता है आपका गांव कौन सा है? ಬೆಂಗಳೂರು. ಯಾರ ನಿನ್ಗೆ ಹೇಳ್ಕೊಟ್ಟಿದ್ದು ಬೆಂಗಳೂರು ಅಂತ? ಪೊಲೀಸ್ ಸ್ಟೇಷನ್ ನಡಿಯಲಿ. ಚಿನ್ನ ನಿಲ್ಲಿಸ್ಬೇಡ, ಸೀದಾ ಹೋಗು ಪೊಲೀಸ್ ಸ್ಟೇಷನ್, ಕಣ್ಣೂರು ಪೊಲೀಸ್ ಸ್ಟೇಷನ್ ಹತ್ರ. ಬೆಂಗಳೂರು ತುಮಾರ ಗಾಂವ್. ನಿಮ್ಮೂರು ಯಾವ್ದು ಹೇಳು? ನಿಮ್ಮೂರು ಯಾವ್ದು? ಚಿನ್ನ ಮುಂದಕ್ಕೆ ಹೋಗ.
ನಿಮ್ಮೂರು ಏಯ್ ನಿಮ್ಮೂರು ಯಾವ್ದು ಹೇಳು, ನಿಮ್ಮೂರು ಯಾವ್ದು ಹೇಳು, ನಾನು ಅದೆಲ್ಲ ನಿಲ್ಲಿಸ್ತೀನಿ. ಏ आपका गांव कौन सा है बोल रहे? ಏಯ್ ಪೊಲೀಸ್ ಸ್ಟೇಷನ್ ನಡಿ ಹೇಳ್ತೀನಿ. ಯಾವ್ದು ನಿಮ್ಮೂರು? ಯಾವ್ದಪ್ಪಿ ನಿಮ್ಮೂರು? ಏಯ್ ಅವ್ನು ಯಾರೋ ಬಾಂಗ್ಲಾದೇಶದಿಂದ ಕರ್ಕೊಂಡ್ಬಂದ್ಬಿಟ್ಟಿದ್ರೆ. ಏನ್ ಹೆಸರೇನು ಹೆಸರು? ಏ ಇರೋ ಅವ್ನ ಹೆಸರು ಬಿಡಲಿ. ಏಯ್ ಹೆಸರೇನು ಹೇಳು? ಪೂರಾ ನಾಮ್ सैयद खाजा ನೋಡಲಿ. ಆವೇಶ್ ಅಂತೆ ಸೈಯದ್ ಖಾಜಾವ್ ಅಂತೆ. ಏನೋ ಇದು ಇವನ ಹೆಸರು ಆವೇಶ್ ಅಂತ, ತಿರ್ಗಾ ಸೈಯದ್ ಖಾಜಾವ್ ಅಂತ. ಆವೇಶ್ ಹಿಂದೂಗಳ ಹೆಸರಲ್ಲಿ. ಅವ್ನು ಹೇಳ್ತಾ ಇಲ್ಲ ಸೈಯದ್ ಖಾಜಾದ್ ಅಂದ್ಬಿಟ್ಟು. मुस्लिम ಸರಿ ಹೋಗ್ಲಿ ಯಾರಾದ್ರೂ ಏನು ಮಕ್ಕಳು. यूट्यूब में आता ठीक है। इधर आओ, तुम इंडिया को सपोर्ट करता पाकिस्तान को सपोर्ट करता? हाँ ठीक है जाओ. ನೀರಲ್ಲಿ ಬಂದ್ವು. ನೋಡಿದ್ರಲ್ಲ, ಅವನು ಫಸ್ಟ್ ನಮ್ಮ ಹತ್ರ ಅವನ ಹೆಸರು ಏನಪ್ಪ ಅಂತ ಕೇಳಿದ್ರೆ ಆವೇಶ್ ಅಂತಂದ. ನಾನು ಫಸ್ಟ್ ಕನ್ನಡದವನೇ ಅಂತ ಅನ್ಕೊಂಡೆ. ಆಮೇಲೆ ಅವನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಣ ಬೆಳ್ಳುಳ್ಳಿ ಅಷ್ಟೇ ಹೇಳಿದವನು. ನಾನು ಕನ್ನಡದವನು ಅಂತ ಅನ್ಕೊಂಡೆ. ಆಮೇಲೆ ಏನು ಎಂತ ಅಂತ ವಿಚಾರಿಸಿದ್ರೆ ಯಾವ ಊರು ಅಂತ ಕೇಳಿದ್ರೆ ಅವ್ನು ಯಾವ ಊರು ಅಂತಾನು ಹೇಳ್ತಿಲ್ಲ, ಡೈರೆಕ್ಟ್ ಬೆಂಗಳೂರು ಅಂತ ಅವನೇ. ನೋಡಿದ್ರೆ ಬೆಂಗಳೂರು ಅಂದ್ಮೇಲೆ ಕನ್ನಡ ಇಷ್ಟ ಬರ್ಬೇಕಲ್ಲ, ಅವ್ನು ಕನ್ನಡನೂ ಬರ್ತಾ ಇಲ್ಲ. ಆಮೇಲೆ ಯಾವ ಊರು ಹೇಳು ಅಂತ ಗದರಿಸಿದ್ರೆ ನೀವೇ ನೋಡಿದ್ರಲ್ಲ, ಸೈಯದ್ ಫೈಜಿಲ್ ಏನೋ ಬೇರೆ ಹೆಸರು ಹೇಳ್ತಾನೆ. ಆ ಥರ ಏನಕ್ಕೆ ಅವ್ನು ಏನಿದೆ ಆ ಹೆಸರು ಹೇಳಿದ್ರೆ ನಾವೇನು ಇದು ಮಾಡ್ಬಿಡ್ತೀವ? ಇದೇ ಮಿಸ್ಟೇಕ್ ಆಗ್ತಾ ಇರೋದು. ಈ ಥರ ಇರೋದ್ರಿಂದನೇ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬರ್ತಾ ಹಿಂಗಾಗೋದ್ರೆ ಅಷ್ಟೇ ನಮ್ಮ ಕತೆ. ಅವನ್ನ ಬಿಡ್ತಾನೇ ಇರಲಿಲ್ಲ. ಲಾಸ್ಟ್ಗೂ ಅವ್ನು ಇವಾಗ ತಿಳಿದಿರೋ ಏಜು ಪರವಾಗಿಲ್ಲ ಬಿಡ್ರಿ, ಅವ್ನು ಚಿಕ್ಕ ಹುಡುಗ, ಅವ್ನು ಏನು ಮಾಡೋಕ್ಕಾಗತ್ತೆ. ಬಟ್ ಏನಕ್ಕೆ ಈ ಥರ ಅವ್ನು ಚಿಕ್ಕ ವಯಸ್ಸಲ್ಲೇ ಇಷ್ಟು ಸುಳ್ಳು ಹೇಳಿ ಮನೆಯವರೆಲ್ಲ ಇಷ್ಟು ಸುಳ್ಳು, ಅವ್ನು ಹೊರಗಡೆ ಒಂದು ಹೆಸರು ಹೇಳ್ಬಿಟ್ಟು ಆಮೇಲೆ ಸೈಯದ್ ಫಸೀಲ್ ಅಂತ ಏನಕ್ಕೆ ಇಷ್ಟೆಲ್ಲ ಸುಳ್ಳು ಹೇಳಿ ಯಾಕೆ ಬೆಳೆಸ್ಬೇಕು ಅವ್ರನ್ನ ಮುಂದೆ? ಅದು ನೋಡಿದ್ರೆ ಗೌರ್ಮೆಂಟ್ ಶಾಲೆ ಬಟ್ಟೆ ಬೇರೆ ಹಾಕಿ ಕಳಿಸಿದ್ರೆ ನಮ್ಮ ಕರ್ನಾಟಕದೆಲ್ಲನ ಏನೋ ಇವನೇ ಅಲ್ಲ ನೋಡು. ಅಲ್ಲ ಮಕ್ಕಳಿಗೆ ಇಷ್ಟು ಮಾತ್ರಕ್ಕೆ ರೆಡಿ ಮಾಡ್ತಾ ಇರೋದು ಏನಕ್ಕಪ್ಪ? ಈ ಥರ ಸುಳ್ಳು ಹೇಳಿಸೋ ಅಂಥದ್ದು ಅವಶ್ಯಕತೆ ಏನಿದೆ? ಅವನ ಹೆಸರೇನಿದೆ ಅದನ್ನ ಇದು ಮಾಡಿದ್ರೆ ಆಗುತ್ತಲ್ಲ. ಅವನ ಆವೇಶ್ ಅಂತ ಅವನೇ ತಿರ್ಗಾ ನಿನ್ನ ಹೆಸರೇನು ಅಂದರೆ ಫಸೀಲ್ ಅದೇನೋ ಏನೋ ಹೇಳೋದ್ನಲ್ಲ, ನೋಡಿದ್ರಲ್ಲ ನೀವೇ ವಿಡಿಯೋದಲ್ಲಿ. ಅಯ್ಯಪ್ಪ ಇನ್ನು ಎಲ್ಲೆಲ್ಲಿಂದ ಯಾವ ಮೂಲೆಯಲ್ಲಿ ಈ ಥರ ಇದಾರೋ ಅನಿಸುತ್ತೆ. ಏನಿದೆಯೋ ಆ ಥರ ರಿಯಾಲಿಟಿಯಿಂದ ಬದುಕಿದ್ರೆ ಯಾರಿಗೂ ಏನೂ ಅನ್ಸಲ್ಲ. ಇಲ್ಲದೆ ಇರೋದೆಲ್ಲ ಮಾಡೋಕ್ಕೋದ್ರೇ ಆಗೋದು. ನಾನು ಒಂದು ಸೆಕೆಂಡ್ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗೋಗಿದೆ. ಬನ್ನಿ ಇವಾಗ ಹೋಗ್ಬಿಟ್ಟು ಬಂತೇನ ಜಾಗ ಎಲ್ಲ? ಹಾಂ ಬಂತು ಅಂತ ಬನ್ನಿ ಹೋಗೋಣ. ಸೊ ಇವಾಗ ಬಂದಿದ್ದೀವಿ ವಾಷಿಂಗ್ಗೆ. ಫುಲ್ಲು ವಾಷಿಂಗ್ ಮಾಡಿಸ್ತಾ ಇದ್ದಾನೆ. ಏನಿದು ಊಪರ್ ಅಂದರೆ ಗಾಡಿಯೆಲ್ಲ ಗುಯ್ ಅನ್ನೋದು, ಅದು ಸೌಂಡ್ ಬರ್ತದಲ್ಲ ಗುಬ್ ಅದೇನೋ ಇದು? ಎಷ್ಟಿದು? ಟಿಟಿಗೆ ಆಗೋದು ಎಷ್ಟಿತ್ತು ಅಚ್ಚಿನ? ಯೋಯ್ ಟಿಟಿಗೆ ಹಾಕೋದು ಎಷ್ಟಿರ್ತದೆ? ಅದೇ ಎಷ್ಟು ರೂಪಾಯಿ ಆಗ್ತದೆ ಅದು? ದೊಡ್ಡದು 40,000 ಆಗ್ತದೆ. ಇವಾಗ ಟಿಟಿ ವಾಷಿಂಗ್ ಎಲ್ಲ ಇಡ್ತಾ ಇದ್ದಾನೆ. ಇದು ಕ್ಲೀನಿಂಗ್ ಆಗಿದ ತಕ್ಷಣ ತೋರಿಸ್ತೀನಿ. ತಿರ್ಗಾ ಇವಾಗ ಕ್ಲೀನ್ ಆಗೋದು ನೀವು ವೆಯ್ಟ್ ಮಾಡ್ತಾ ಇದ್ರಿ, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಜೈ ಬೇಡ ಜೈ. ಸೊ ಗೈಸ್ ಫುಲ್ ವಾಷಿಂಗ್ ಸೆಂಟ್ರು ಫುಲ್ಲು ವಾಶ್ ಮಾಡ್ತಾ ಇದ್ದಾರೆ. ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಟಿಟಿ ಇವಾಗ. ಓಕೆ ಸೊ ಗೈಸ್ ಫೈನಲಿ ಟಿಟಿ ರೆಡಿ ಆಗಿದೆ. ಇವಾಗ ಹೋಗ್ತಾ ಇದೀವಿ. ಎಲ್ಲ ಹೋಗ್ತಾರೆ. ಎಷ್ಟಾಗಂಡು ಕಾಸು? 600. ಹೌದೇನು? ಪರವಾಗಿಲ್ಲ, 600 ರೂಪಾಯಿ ತಗೊಂತಾರಂತೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಒಂದು ಅಂಗಡಿ ನಾನು ಇಕ್ಬೇಕು ಅನ್ಕೊಂಡಿದ್ದೀನಿ. ಆದರೆ ಬಂಡವಾಳ ಹಾಕೋರು ಯಾರನ್ನ ಚಿನ್ನು ಅಂತವ್ರು ಸ್ವಲ್ಪ ಕಣ್ಬಿಟ್ಟು ನಮ್ಮ ಕಡೆ ದುಡ್ಡು ಹಾಕಿದ್ರೆ ಹಾಕ್ತೀವಿ ಪಕ್ಕ. ನಮ್ಮಂತ ಬೋರ್ಡ್. ಸೊ ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಇವಾಗ ಗಾಡಿನ ಬಿಟ್ಬಿಟ್ಟು ಆಟೋ ತಗೊಂಡು ತಿರ್ಗಾ ಮನೆ ಹತ್ರ ಹೋಗ್ಬಿಡೋಣ. ಬನ್ನಿ. ನಾನಾ
ನೀನಾ ಓಡಿಸ್ತೀಯಲ್ಲ ಚೆನ್ನಾಗಿ, ಇನ್ನೇನು ಕರೆಕ್ಟಾಗಿ ಹೇಳು. ಇಲ್ಲಲೇ ಓಡಿಸಲ್ಲ. ಹೇಳಿದ್ದೀನಿ ಬಿಡು, ಜಲ್ದಿ ಕರೆಕ್ಟಾಗಿ ಹೇಳು. ಕೊಟ್ಟನಂದ್ರೆ ಕಪಾಳ ಆದ್ರೂ ಹೋಗ್ಬೇಕು ನನ್ನ ಮಗನೇ. ಸರಿ ಹೋಗಿ ಬನ್ನಿ ಹೋಗೋಣ. ಸೊ ಗೈಸ್ ಇನ್ನೇನು ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಹೇಳ್ತಾ ಇದ್ನಲ್ಲ ಚಿನ್ನು ಇದ್ದಾನೆ, ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದ್ದು ಅಂತ ಹೇಳಿದ್ನಲ್ಲ, ಒಂದು ಜಾಗದಲ್ಲಿ ಮಸಾಜ್ ಮಾಡಿಸ್ಬಿಡ್ತೀನಿ, ಆಮೇಲೆ ಮನೆಗೆ ಹೋಗುವ ಬಾ ಅಂತ ಕರ್ಕೊಂಬಂದ್ಬಿಟ್ಟಿದ್ದಾನೆ. ಸೊ ನೋಡಿ ಇವನೇ ಎಲ್ಲ ಮಾಡ್ತಿದ್ದಾನೆ. ಬೈ ಕರೆ ಅವನು ಒಂದ್ಸಲ ಫುಲ್ಲು ಇವಾಗ ಸ್ವಲ್ಪ ಹೆಡ್ ಮಸಾಜ್ ಮಾಡಿಸ್ಕೊಂಬಿಡೋಣ. ಸಿಕ್ಕಾಪಟ್ಟೆ ತಲೆ ನೋಯ್ತದೆ, ಏನೋ ಅಂತ ಗೊತ್ತಿಲ್ಲ. ಇಂದ ವಿಡಿಯೋ ಮಾಡಿ ನೀನು ಕೊಡೋ, ಇಂದ ಮಾಡ ಚಿನ್ನು. तुम बोलो इधर प्राइस कितना है, अच्छा है आओ बोलो. Start putting on them. Good fight. ಸೊ ಇವಾಗ ಮಸಾಜ್ ಎಲ್ಲ ಮಾಡಿಸಿದ್ದಾಯ್ತು, ಸಾಕು. ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ನಾನು ಮನೆಗೆ ಹೋಗ್ಬಿಡ್ತೀನಿ ಇಲ್ಲಿಂದ. ಬಾಯ್ ಬಾಯ್.